ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎದಿಯೋದ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಡಾ ಅಂತ ಒಂದು ಸಬ್ಜೆಕ್ಟಲ್ಲಿ ಡೈನಮಿಕ್ ಪ್ರೋಗ್ರಾಮ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಎರಡು ಆಲ್ಗರಿದಮ್ ಬರುತ್ತೆ, ವಾರ್ಷಲ್ಸ್ ಆಲ್ಗರಿದಮ್ ಮತ್ತು ಫ್ಲಾಯ್ಡ್ಸ್ ಆಲ್ಗರಿದಮ್ ಅಂತ. ಇವೆರಡು ಆಲ್ಗರಿದಮ್ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ ಅಂತೂ ಫಿಕ್ಸು. ಇವೆರಡು ಆಲ್ಗರಿದಮ್ ಏನನ್ನು ಹೇಳುತ್ತೆ ಅಂತಂದರೆ, ಒಂದು ಡೈಗ್ರಾಫ್ ಇರುತ್ತೆ, ಆ ಡೈಗ್ರಾಫ್ ರಿಲೇಟೆಡ್ ಬೇಸಿಸ್ ಮೇಲೆ ನಾವು ಸಾಲ್ವ್ ಮಾಡ್ತೀವಿ. ಯಾವುದ್ರ ಮುಖಾಂತರದಲ್ಲಿ? ಆಲ್ಗರಿದಮ್ ಮುಖಾಂತರದಲ್ಲಿ. ಎಲ್ಲಿ ಅಂದರೆ ಡೈನಾಮಿಕ್ ಪ್ರೋಗ್ರಾಮಿಂಗಲ್ಲಿ. ಸೊ ಅದಕ್ಕೋಸ್ಕರ ನಾವು ವಾರ್ಷಲ್ಸ್ ಆಲ್ಗರಿದಮ್ ಮತ್ತು ಫ್ಲಾಯ್ಡ್ಸ್ ಆಲ್ಗರಿದಮ್ ಬಗ್ಗೆ ತಿಳ್ಕೊಳ್ಳೋಣ. ವಾರ್ಷಲ್ಸ್ ಆಲ್ಗರಿದಮ್, ಇಟ್ ಈಸ್ ಯೂಸ್ಡ್ ಫಾರ್ ಕಂಪ್ಯೂಟಿಂಗ್ ಎ ಟ್ರಾನ್ಸಿಟಿವ್ ಕ್ಲೋಸರ್ ಆಫ್ ಎ ಡೈರೆಕ್ಟೆಡ್ ಗ್ರಾಫ್. ಇವಾಗ ಈ ಸೆಂಟೆನ್ಸ್ ಏನು ಹೇಳುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಏನಂತ ಹೇಳುತ್ತೆ ಅಂತಂದರೆ, ಟ್ರಾನ್ಸಿಟಿವ್ ಕ್ಲೋಸರ್ ಅಂದರೆ ದ ಕಾನ್ಸೆಪ್ಟ್ ಆಫ್ ಫೈಂಡಿಂಗ್ ಆಲ್ ಇಂಡೈರೆಕ್ಟ್ ರಿಲೇಷನ್ಶಿಪ್ ವಿತಿನ್ ಸಿಸ್ಟಮ್, ದಟ್ ಈಸ್ ಎ ಟೆನ್ಸ್ ಟು ಬಿ ಆ್ಯಂಡ್ ದೆನ್ ಬಿ ಟೆನ್ಸ್ ಟು ಸಿ ವಿಚ್ ಈಸ್ ಈಕ್ವಲ್ಸ್ ಟು ಡೈರೆಕ್ಟ್. ಅಂದರೆ ಇವಾಗ ಎನಲ್ಲಿರುವಂಥ ಒಂದು ಎಲಿಮೆಂಟ್ಸು ಬಿನಲ್ಲಿದೆ, ಅದೇ ಥರ ಬಿನಲ್ಲಿರುವಂಥ ಒಂದು ಎಲಿಮೆಂಟ್ಸು ಸಿನಲ್ಲಿದೆ. ಅದೇ ಥರ ನಾವು ಇದನ್ನು ಡೈರೆಕ್ಟೆಡ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಅದೇ ನಾವು ಟ್ರಾನ್ಸಿಟಿವ್ ಪ್ರಾಪರ್ಟಿನ ಇದು ಹೋಲ್ಡ್ ಮಾಡೋ ಕಾರಣದಿಂದ ಎ ಟು ಸಿ, ಅಂದರೆ ಎನಲ್ಲಿರುವಂಥ ಎಲಿಮೆಂಟ್ಸು ಕೂಡ ಸಿನಲ್ಲಿ ಸೇಮ್ ಇದೆ. ಅಂದರೆ ಎ ಎಲಿಮೆಂಟ್ಸು ಸಿ ಎಲಿಮೆಂಟ್ಸು ಆಲ್ಮೋಸ್ಟ್ ಸೇಮ್ ಇರೋ ಕಾರಣದಿಂದ ನಾವು ಇಲ್ಲಿ ಏನಂತ ಹೇಳ್ತೀವಿ ಅಂದರೆ ಡೈರೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ಇದು ಇಂಡೈರೆಕ್ಟಾಗಿ ಪ್ರಾಪರ್ಟಿನ ಹೋಲ್ಡ್ ಮಾಡೋ ಕಾರಣದಿಂದ ನಾವು ಏನಂತ ಕರಿತೀವಿ? ಟ್ರಾನ್ಸಿಟಿವ್ ಕ್ಲೋಸರ್. ಅಂದರೆ ಇಟ್ ಸ್ಯಾಟಿಸ್ಫೈ ಎ ಟ್ರಾನ್ಸಿಟಿವ್ ಪ್ರಾಪರ್ಟಿ. ಸರಿನಾ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ 4 ವರ್ಟಿಸಿಸ್ ಇದೆ ಮತ್ತು 4 ಎಲಿಮೆಂಟ್ಸ್ ಇದೆ. ಎ ಡೈರೆಕ್ಟೆಡ್ ಗ್ರಾಫ್ ಟು ಬಿ ಆ್ಯಂಡ್ ಬಿ ಡೈರೆಕ್ಟೆಡ್ ಗ್ರಾಫ್ ಟು ಸಿ, ದೆನ್ ಸಿ ಡೈರೆಕ್ಟೆಡ್ ಗ್ರಾಫ್ ಟು ಎ. ಅದೇ ಥರ ಸಿ ಡೈರೆಕ್ಟೆಡ್ ಗ್ರಾಫ್ ಟು ಡಿ. ಹೌದಲ್ವಾ? ಇಲ್ಲಿ ಏನಂತ ಹೇಳಿದರೆ, ಎ ಟ್ರಾನ್ಸಿಟಿವ್ ಕ್ಲೋಸರ್ ಆಫ್ ಡೈರೆಕ್ಟೆಡ್ ಗ್ರಾಫ್ ವಿತ್ ಎನ್ ವರ್ಟಿಸಿಸ್. ಅಂದರೆ ಈ ಎಕ್ಸಾಂಪಲ್ ನೋಡಿದ್ರೆ 4 ವರ್ಟಿಸಿಸ್ ಇದೆ, ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎನ್ ಕ್ರಾಸ್ ಎನ್ ವಿಚ್ ಈಸ್ 4x4 ಬೂಲಿಯನ್ ಮ್ಯಾಟ್ರಿಕ್ಸ್. ದಟ್ ಈಸ್ ಟಿ ಅನ್ನುವಂಥ ಒಂದು ಸೆಟ್ಟಲ್ಲಿ, ಟಿ ಅನ್ನುವಂಥ ಒಂದು ಎಲಿಮೆಂಟ್ಸಲ್ಲಿ ಐ ಮತ್ತು ಜೆ, ಅಂದರೆ ಐ ಏನು ಹೇಳುತ್ತೆ ಅಂದರೆ ರೋಸ್ ಹೇಳುತ್ತೆ, ಜೆ ಏನು ಹೇಳುತ್ತೆ ಅಂದರೆ ಕಾಲಮ್ಸ್ ಹೇಳುತ್ತೆ. ಇದು ಇನ್ ವಿಚ್ ದ ಎಲಿಮೆಂಟ್ಸ್ ಆಫ್ ಐತ್ ರೋ ಆ್ಯಂಡ್ ದ ಜೇತ್ ಕಾಲಮ್ ಈಸ್ 1 ಇಫ್ ದೇರ್ ಎಕ್ಸಿಸ್ಟ್ ಎ ನಾನ್ ಟ್ರಿವಿಯಲ್ ಪಾತ್ ಫ್ರಮ್ ಐ ವರ್ಟೆಕ್ಸ್ ಟು ಜೆ ವರ್ಟೆಕ್ಸ್, ಅದರ್ವೈಸ್ ಟಿ ಐ ಜೆ ಇಸ್ ಈಕ್ವಲ್ಸ್ ಟು 0. ಇದು ಏನು ಹೇಳುತ್ತೆ ಅಂತಂದರೆ, ಈಗ ಇಲ್ಲಿ ನೋಡಿ, ಎ ಟು ಬಿ ಇದೆ, ಬಿ ಟು ಸಿ ಇದೆ, ಸಿ ಟು ಎ ಇದೆ. ನಾನು ಇಲ್ಲಿ ಹೇಳಿದ್ನಲ್ಲ, ಅದೇ ಪ್ರಾಪರ್ಟಿ ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೆ. ಇದನ್ನೇ ನಾನ್ ಟ್ರಿವಿಯಲ್ ಪಾತ್ ಅಂತ ನಾವು ಕರಿತೀವಿ. ಈ ಪಾತ್ ಇಲ್ಲ. ಫಾರ್ ಎಕ್ಸಾಂಪಲ್ ಇದನ್ನು ಎಲಿಮೆಂಟು ಡಿ ಎಲಿಮೆಂಟ್ ನೋಡಿ, ಸಿ ಟು ಡಿ ಇದೆ, ಹೌದಲ್ವಾ? ಇವಾಗ ಏನಂತ ಅಂದ್ಕೊಳ್ಳೋಣ, ಬಿಯಿಂದ ನಾವು ಡಿಗೆ ಟ್ರಾನ್ಸಿಟಿವ್ ಪ್ರಾಪರ್ಟಿ ವಿತ್ ಹೋಲ್ಡ್ ಮಾಡೋಕ್ಕಾಗಲ್ಲ. ಏನಕ್ಕೆ? ಡಿಯಿಂದ ಯಾವುದೇ ಎಲಿಮೆಂಟು ಡೈರೆಕ್ಟೆಡ್ ಗ್ರಾಫ್ ಆಗಿ ಎಗಿಲ್ಲ, ಬಿಗಿಲ್ಲ, ಸಿಗಿಲ್ಲ. ಬರೀ ಡಿ ಮಾತ್ರ ಇನ್ಕಮಿಂಗ್ ಇದೆ, ಡಿಯಿಂದ ಔಟ್ಗೋಯಿಂಗ್ ಯಾವುದೂ ಇಲ್ಲ. ಸೊ ಅದೇ ಕಾರಣದಿಂದ ಇದರಲ್ಲಿ ಈ ಡಿ ಅನ್ನುವಂಥ ಒಂದು ಎಲಿಮೆಂಟಲ್ಲಿ ನಾನ್ ಟ್ರಿವಿಯಲ್ ಪಾತು ಇಲ್ಲ. ಈಗ ಅದೇ ಥರ ನೋಡಿ, ಎ ಟು ಬಿ ಮತ್ತು ಬಿ ಟು ಸಿ ಮತ್ತು ಸಿ ಟು ಡಿ, ಈ ಗ್ರಾಫ್ ರಿಲೇಟೆಡ್, ಈ ಡೈರೆಕ್ಟೆಡ್ ಗ್ರಾಫ್ ರಿಲೇಟೆಡ್ ಬೇಸಿಸ್ ಮೇಲೆ ನಾವೊಂದು ಸೆಟ್ಟನ್ನು ಬರೆಯೋಣ. ಯಾವ ಥರ? ಕ್ಯಾಪಿಟಲ್ ಟಿ ಇಸ್ ಈಕ್ವಲ್ಸ್ ಟು ಎಷ್ಟೈತೆ ಇಲ್ಲಿ? ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ 4 ಎಲಿಮೆಂಟ್ಸ್ ಐತೆ. ಸೊ ಅದೇ ಥರ ಇಲ್ಲೂ ಬರ್ಕೊಳ್ಳೋಣ, ಎ ಮತ್ತು ಬಿ, ಸಿ ಆ್ಯಂಡ್ ದೆನ್ ಡಿ. ಹೌದಲ್ವಾ? ಈಗ ನೋಡೋಣ, ಎ ಇಂದ ಎಷ್ಟು ಎಲಿಮೆಂಟ್ಸ್ ಡೈರೆಕ್ಟೆಡ್ ಗ್ರಾಫ್ ಆಗಿ ಬೇರೆ ಎಲಿಮೆಂಟ್ಸ್ ಜೊತೆಗೆ ಕಂಬೈನ್ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಎ ಇಂದ ಬಿಗಿದೆ, ಆ್ಯಂಡ್ ದೆನ್ ಎ ಇಂದ ಸಿಗಿಲ್ಲ, ಮತ್ತು ಆ್ಯಂಡ್ ದೆನ್ ಎ ಇಂದ ಡಿಗಿಲ್ಲ. ಸೊ ಅದೇ ಕಾರಣದಿಂದ ಎ ಇಂದ ಎ 0, ಎ ಇಂದ ಬಿ ಡೈರೆಕ್ಟೆಡ್ ಗ್ರಾಫ್ ಇದೆಯಾ? ಹೌದು ಇದೆ. ಎ ಇಂದ ಸಿಗಿದೆಯಾ? ಇಲ್ಲ. ಅದೇ ಥರ ಎ ಇಂದ ಡಿಗಿದೆಯಾ? ಇಲ್ಲ. ಹೌದಲ್ವಾ? ಆ್ಯಂಡ್ ದೆನ್ ನೆಕ್ಸ್ಟು ಬಿ ಇಂದ ಸಿಗಿದೆ, ಬಿ ಇಂದ ಎಗಿಲ್ಲ, ಬಿ ಇಂದ ಡಿಗಿಲ್ಲ. ಸೊ ಅದೇ ಥರ ಬರ್ಕೊಳ್ಳೋಣ, ಬಿ ಇಂದ ಸಿಗಿದೆ, ಬಿ ಇಂದ ಬಿಗಿಲ್ಲ, ಬಿ ಇಂದ ಎಗಿಲ್ಲ, ಬಿ ಇಂದ ಡಿಗಿಲ್ಲ. ಹೌದಲ್ವಾ? ಅದೇ ಥರ ಸಿ ನೋಡೋಣ, ಸಿ ಇಂದ ಎಗಿದೆ, ಹೌದು, ಸಿ ಇಂದ ಎಗಿದೆ. ಸಿ ಇಂದ ಬಿ ಇದೆಯಾ? ಇಲ್ಲ. ಸಿ ಇಂದ ಸಿ ಇದೆಯಾ? ಇಲ್ಲ. ಸಿ ಇಂದ ಡಿ ಇದೆಯಾ? ಹೌದು ಇದೆ. ಡಿ ಇಂದ ಯಾವುದೇ ಔಟ್ ಗೋಯಿಂಗ್ ಎಲಿಮೆಂಟ್ಸ್ ಇಲ್ಲದೆ ಇರೋ ಕಾರಣದಿಂದ ನಾವು ಎಲ್ಲ 0 0 0 ಅಂತ ಬರ್ಕೋಬೋದು.
ಆ್ಯಂಡ್ ದೆನ್ ನೀವು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ನ ಈ ಆಲ್ಗರಿದಮ್ ರಿಲೇಟೆಡ್ ಮೇಲೆ ಸಾಲ್ವ್ ಮಾಡ್ತಾ ಇರಬೇಕಾದ್ರೆ ಫಸ್ಟು ಏನು ಮಾಡಿ ಅಂದರೆ ಈ ಥರ ಬರ್ಕೊಳ್ಳಿ. ಯಾವ್ದು ಎಲಿಮೆಂಟ್ಸು ಡಿರೇಟೆಡ್ ಗ್ರಾಫ್ ಆಗಿ ಇನ್ನೊಂದು ಎಲಿಮೆಂಟ್ಸ್ ಮೇಲೆ ಇರೋದನ್ನು ನೀವು ಫಸ್ಟನ್ನೇ ಈ ಟೇಬಲ್ ಮುಖಾಂತರದಲ್ಲಿ ಬರ್ಕೊಳ್ಳಿ. ಸುಮ್ಮನೆ ರಫಲ್ಲಿ ಸೈಡಲ್ಲಿ ಬರ್ಕೊಂಡಿರಿ. ಫಸ್ಟು ಸ್ಟೆಪ್ಪು ಆಲ್ಗರಿದಮ್ ಬರೆಯೋ ಫಸ್ಟು ಸ್ಟೆಪ್ ಬಂದು ಇನ್ಪುಟ್ಟು ಮತ್ತು ಔಟ್ಪುಟ್ಟು. ಅದಕ್ಕೋಸ್ಕರ ನಾವು ಅಡ್ಜೆನ್ಸಿ ಮ್ಯಾಟ್ರಿಕ್ಸ್ ಎ ಆಫ್ ಡೈಗ್ರಾಫ್ ವಿತ್ ಮ್ಯಾಟ್ರಿಕ್ಸ್ ವಿಚ್ ಮೀನ್ಸ್ ಅಡ್ಜೆನ್ಸಿ ಮ್ಯಾಟ್ರಿಕ್ಸ್ ಏನು ಅಂತ ಒಂದು ಮ್ಯಾಟ್ರಿಕ್ಸಲ್ಲಿ ನಾವು ಡೈಗ್ರಾಫ್ನ ಬರಿತಾ ಇದ್ದೀವಿ. ಓಕೆನಾ? ಔಟ್ಪುಟ್ ಯಾವ ಥರ ಬರಬೇಕು ಅಂದರೆ ದ ಟ್ರಾನ್ಸಿಟಿವ್ ಕ್ಲೋಸರ್ ಆಫ್ ಎ ಡೈಗ್ರಾಫ್. ಅಂದರೆ ನಾವು ಲಾಸ್ಟಲ್ಲಿ ನಾವು ಈ ಡೈಗ್ರಾಫಲ್ಲಿ ಟ್ರಾನ್ಸಿಟಿವ್ ಕ್ಲೋಸರ್ ಪ್ರಾಪರ್ಟಿನ ನಾವು ಡಿಫೈನ್ ಮಾಡ್ತಾಯಿದ್ದೀವಿ, ನಾವು ಸ್ಯಾಟಿಸ್ಫೈ ಮಾಡ್ತಾಯಿದ್ದೀವಿ. ಓಕೆನಾ? ರಿಲೇಷನ್ ಆರ್ ಸ್ಕ್ವೇರ್ ಅನ್ನುವಂತಹ ಒಂದು ರಿಲೇಷನ್ನಲ್ಲಿ ಎ ಅನ್ನುವಂಥ ಒಂದು ಅಡ್ಜೆನ್ಸಿ ಮ್ಯಾಟ್ರಿಕ್ಸ್ ಇದೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಫಾರ್ ಕೆ ವಿಚ್ ಈಸ್ 1 to n, ಫಾರ್ ಐ ವಿಚ್ ಈಸ್ 1 to n, ಫಾರ್ ಜೆ ವಿಚ್ ಈಸ್ 1 to n. ಆ್ಯಸ್ ಯೂಶಲಿ ನಾನು ಆಗಲೇ ಹೇಳ್ದಂಗೆ ಐ ಬಂದು ರೋ, ಜೆ ಬಂದು ಕಾಲಮ್ ಆ್ಯಂಡ್ ದೆನ್ ಕೆ ಬಂದು ಪವರ್. ಏನು ಹೇಳುತ್ತೆ? ಇಲ್ಲಿರುವಂಥ ಒಂದು ರಿಲೇಷನ್ನು, ಈ ರಿಲೇಷನ್ ಪವರ್ ಕೆ ವಿಚ್ ಈಸ್ ಐ ಮತ್ತು ಜೆ. ಈ ರಿಲೇಷನಲ್ಲಿರುವಂಥ ಎಲಿಮೆಂಟ್ಸು ಐ ರೋ ಮತ್ತು ಜೆ ಕಾಲಮ್ ಆ್ಯಂಡ್ ದೆನ್ ಆರ್ ಪವರ್ ಕೆ ಮೈನಸ್ 1. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಯಾವ ಥರ ಈಗ ಒಂದು ನಂಬರ್ ಲೈನ ನಾವು ಡ್ರಾ ಮಾಡಿದ್ರೆ ಫಸ್ಟು ಇಲ್ಲಿ 0 ಬರುತ್ತೆ. 0ಇಂದ ರೈಟ್ ಸೈಡ್ ಇರೋದೆಲ್ಲ ಪಾಸಿಟಿವ್ ಆ್ಯಂಡ್ ದೆನ್ 0ಇಂದ ಲೆಫ್ಟ್ ಸೈಡ್ ಇರೋದೆಲ್ಲ ನೆಗೆಟಿವ್. ಅದೇ ಥರದಲ್ಲಿ ಇಲ್ಲಿ ನೋಡ್ಕೊಳ್ತಾ ಬಂದರೆ ಆರ್ ಪವರ್ ಕೆ ಆ್ಯಂಡ್ ದೆನ್ ಆರ್ ಪವರ್ ಕೆ ಮೈನಸ್ 1 ಐ ಮತ್ತು ಜೆ, ಆರ್ ಪವರ್ ಕೆ ಮೈನಸ್ 1 ಐ ಕಾಮ ಕೆ ಆ್ಯಂಡ್ ಲಾಜಿಕಲ್ ಆ್ಯಂಡ್ ದೆನ್ ಆರ್ ಪವರ್ ಕೆ ಮೈನಸ್ 1 ಕೆ ಕಾಮ ಜೆ. ಅದೇ ಹೇಳಿದ್ನಲ್ಲ, ಟ್ರಾನ್ಸಿಟಿವ್ ಕ್ಲೋಸ್ನ ಪ್ರಾಪರ್ಟಿ ನಾವು ಸ್ಯಾಟಿಸ್ಫೈ ಮಾಡೋ ಕಾರಣದಿಂದ ಆರ್ ಪವರ್ ಕೆ ಮೈನಸ್ 1 ಈ ರಿಲೇಷನಲ್ಲಿ ನಾವು ಏನು ಸ್ಯಾಟಿಸ್ಫೈ ಮಾಡಬೇಕು? ಐ ಮತ್ತು ಜೆ ಇದನ್ನು ನಾವಿಲ್ಲಿ ಸ್ಯಾಟಿಸ್ಫೈ ಮಾಡ್ತಾಯಿದ್ದೀವಿ ಅಂತ ಹೇಳ್ಬೋದು. ಅದೇ ಥರ ನೆಕ್ಸ್ಟ್ ಬಂದು ಸಮ್ ಇಂಪಾರ್ಟೆಂಟ್ ರೂಲ್ಸ್ ಇದೆ. ಯಾವುದು? ಇಫ್ ಎಲಿಮೆಂಟ್ ಆರ್ ಆಫ್ ಐ ಜೆ ಇಸ್ ಈಕ್ವಲ್ಸ್ ಟು 1 ಇನ್ ಆರ್ ಪವರ್ ಕೆ ಮೈನಸ್ 1 ಇಟ್ ರಿಮೇನ್ಸ್ 1 ಇನ್ ಆರ್ ಪವರ್ ಕೆ. ಅಂದರೆ ಏನು ಹೇಳುತ್ತೆ ಅಂತಂದರೆ ಇಲ್ಲಿ ನೋಡಿ, ಆರ್ ಅನ್ನುವಂಥ ಒಂದು ರಿಲೇಷನಲ್ಲಿ ಐ ಮತ್ತು ಜೆ ಎಲಿಮೆಂಟ್ಸು 1 ಆಗಿದ್ದು ಯಾವ ಪವರು ಕೆ ಮೈನಸ್ 1ನಲ್ಲಿ 1 ಆಗಿದ್ದರೆ ಅದೇ ಥರದಲ್ಲೇ ಆರ್ ಪವರ್ ಕೆನಲ್ಲೂ 1 ಆಗಿರುತ್ತೆ. ಇದು ರೂಲ್ಸಲ್ಲಿ ಫಸ್ಟು ಪಾಯಿಂಟು ಇದು ಹೇಳುತ್ತೆ. ಫಸ್ಟ್ ಪಾಯಿಂಟ್ಗೆ ಇದು ದೆನ್ ಸೆಕೆಂಡ್ ಪಾಯಿಂಟ್, ಇಫ್ ಎನ್ ಎಲಿಮೆಂಟ್ ಆರ್ ರಿಲೇಷನ್ ಐ ಜೆ ಎಲಿಮೆಂಟ್ ಈಸ್ ಈಕ್ವಲ್ಸ್ ಟು 0 ಇನ್ ವಿಚ್ ಪವರ್ ಆರ್ ಪವರ್ ಕೆ ಮೈನಸ್ 1. ಇಲ್ಲೇನು ಹೇಳುತ್ತೆ? ರಿಲೇಷನ್ ಆರ್ ಮತ್ತು ಐ ಜೆ ಎಲಿಮೆಂಟ್ಸಲ್ಲಿ 0 ಆಗಿದ್ದು ಯಾವ ಪವರು ಕೆ ಮೈನಸ್ 1 0 ಆಗಿದ್ದು, ದೆನ್ ನೆಕ್ಸ್ಟ್ ರಿಲೇಷನ್ನು ಆರ್ ಐ ಜೆ ಇಸ್ ಈಕ್ವಲ್ಸ್ ಟು 0, ಆರ್ ಪವರ್ ಕೆ ಇಸ್ ಈಕ್ವಲ್ಸ್ ಟು 1 ಆಗಬೇಕು. ಯಾವ ಥರದಲ್ಲಿ? ಯಾವಾಗ ಅಂತಂದರೆ ಐಯಲ್ಲಿರುವಂತಹ ರೋ ಎಲಿಮೆಂಟು ಕೆನಲ್ಲಿರುವಂತಹ ಕಾಲಮ್ ಎಲಿಮೆಂಟು ಇಸ್ ಈಕ್ವಲ್ಸ್ ಟು 1 ಆಗಿರಬೇಕು. ಆ್ಯಂಡ್ ದೆನ್ ಕೆನಲ್ಲಿರುವಂತಹ ರೋ ಎಲಿಮೆಂಟು ಜೆನಲ್ಲಿರುವಂತಹ ಕಾಲಮ್ ಎಲಿಮೆಂಟು 1 ಆಗಿದ್ದರೆ ಆಗ ಈ ರಿಲೇಷನ್ನಲ್ಲಿ ಕೆ 1 ಆಗುತ್ತೆ. ನಾವೇನಂತ ಹೇಳ್ಬೋದು ಇವಾಗ? ಇದನ್ನು ನೋಡಿದ್ರೆ ಟ್ರಾನ್ಸಿಟಿವ್ ಕ್ಲೋಸರ್ ಪ್ರಾಪರ್ಟಿನ ಇದು ಸ್ಯಾಟಿಸ್ಫೈ ಮಾಡಿರುತ್ತೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದು ಇಲ್ಲೇ ಇದೇ ರೀತಿಯಾಗಿ ಬರ್ಕೊಂಡಿರೋದ್ರಿಂದ ಫಸ್ಟ್ ಏನು ಮಾಡಬೇಕು? ಟಿ ಎನ್ನುವಂಥ ಒಂದು ಸೆಟ್ಟಲ್ಲಿ ಈ ಡೈರೆಕ್ಟೆಡ್ ಗ್ರಾಫ್ ಮುಖಾಂತರದಲ್ಲಿ ಇಲ್ಲಿರುವಂತಹ ಎಲಿಮೆಂಟ್ಸ್ನ ನಾನು ಬರ್ಕೊಂಡಿದ್ದೀನಿ. 4 ರೋಸು ಮತ್ತು 4 ಕಾಲಮ್ಸ್ ಇದೆ ನೋಡಿ, ಚೆಕ್ ಮಾಡಿ. ರಿಲೇಷನ್ ಆರ್1ನಲ್ಲಿ ಎಷ್ಟು ಎಲಿಮೆಂಟ್ಸ್ ಐತೆ? 4 ಎಲಿಮೆಂಟ್ಸು ಮತ್ತು 4 ವರ್ಟಿಸಿಸ್ ಐತೆ, ಎ ಬಿ ಸಿ ಡಿ ಆ್ಯಂಡ್ ದೆನ್ ಇದೇ ರೀತಿ ಇಲ್ಲಿ ಬರ್ಕೊಂಡಿದ್ದೀನಿ. ನಾವೇನು ಮಾಡಬೇಕು? ಫಸ್ಟ್ ರೋ ಆ್ಯಂಡ್ ದೆನ್ ಫಸ್ಟ್ ಎಲಿಮೆಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ರೆಸ್ಪೆಕ್ಟೆಡ್ ರೋನ ಎಲಿಮೆಂಟ್ಸ್ ಜೊತೆಗೆ ರೆಸ್ಪೆಕ್ಟೆಡ್ ಎಲಿಮೆಂಟು ಸೆಲೆಕ್ಟೆಡ್ ಎಲಿಮೆಂಟ್ ಕಾಲಮ್ ಜೊತೆಗೆ ನಾವು ಮಲ್ಟಿಪ್ಲೈ ಮಾಡಬೇಕು.
ಆ್ಯಂಡ್ ದೆನ್ ನೆಕ್ಸ್ಟ್ ಇದರಲ್ಲಿ ನೀವು ಏನು ಗಮನಿಸಬೇಕು ಅಂತಂದರೆ ಝೀರೋ ಅನ್ನುವುದನ್ನು ಎಲಿಮೆಂಟ್ಸ್ ನಾವು ಚೇಂಜ್ ಮಾಡಬೇಕು. ಏನಕ್ಕೆ? ಝೀರೋ ಇದರಿಂದ ವಿ ಹ್ಯಾವ್ ಟು ಕನ್ವರ್ಟ್ 0 to 1. ಅದೇ ರೀತಿ ನಾವು ಇಲ್ಲಿರುವಂತಹ ಝೀರೋನ ನಾವು ಕನ್ವರ್ಟ್ ಮಾಡಬೇಕು. ಯಾವ ಥರ? ರೆಸ್ಪೆಕ್ಟೆಡ್ ರೋ ಯಾವುದು? 0. ರೆಸ್ಪೆಕ್ಟೆಡ್ ಕಾಲಮು 1. 0 × 1 1 0. 0 × 0 1 ಇರೋದನ್ನು ರಿಮೇನ್ಸ್ ಕಾನ್ಸ್ಟೆಂಟು. 0 × 0 0. ಆ್ಯಂಡ್ ದೆನ್ ನೆಕ್ಸ್ಟ್ 1 × 1 1 ಇಲ್ಲಿ ಬರೆದಿದ್ದೀನಿ ನೋಡಿ. ಅದೇ ರೀತಿಯಾಗಿ ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ನಾವೇನು ಮಾಡಬೇಕು? ಇಲ್ಲಿ R1 ಇರೋದು R2ಗೆ ಇಲ್ಲಿ ಬದಲಾವಣೆ ಆಗಿದೆ, ಸರಿನಾ? ಅದೇ ರೀತಿಯಾಗಿ ಇಲ್ಲಿರುವಂತಹ ನಾವು ಝೀರೋನ ಚೇಂಜ್ ಮಾಡಬೇಕು. ಯಾವ ಥರ? 1 × 0 0. 1 × 1 1. ಇಲ್ಲಿ 1 ಬರುತ್ತೆ, ಅದನ್ನೇ ಇಲ್ಲಿ ಬರೆದಿದ್ದೀನಿ. ದೆನ್ ನೆಕ್ಸ್ಟು ಇದೇ ಸೆಕೆಂಡ್ ರೋ ಆ ಥರನೇ ಬರೆದಿದ್ದೀನಿ. ಆ್ಯಂಡ್ ದೆನ್ ಥರ್ಡ್ ರೋ ಯಾವ ಥರ ಅಂತಂದರೆ 1 × 1. ಈ ಝೀರೋಗೆ ರೆಸ್ಪೆಕ್ಟಿವ್ ರೋ ಎಲಿಮೆಂಟ್ 1, ಈ ಝೀರೋಗೆ ರೆಸ್ಪೆಕ್ಟಿವ್ ಕಾಲಮ್ ಎಲಿಮೆಂಟ್ 1. 1 × 1 1. ಇಲ್ಲಿ 1 ಅಂತ ಬರ್ಕೊಂಡಿದ್ದೀನಿ, ಸರಿನಾ? ನೋಡ್ಕೊಂಡ್ರಾ? ಎರಡು ಸೇಮ್ ಇದೆ. ಯಾವ ಎಲಿಮೆಂಟ್ ಚೇಂಜ್ ಆಗಿದ್ದು? R2ನಲ್ಲಿ ಈ ಎಲಿಮೆಂಟು ಆ್ಯಂಡ್ ದೆನ್ ನೆಕ್ಸ್ಟ್ ಎಲಿಮೆಂಟ್ ಬಂದು ಈ ಎಲಿಮೆಂಟು. ಫಸ್ಟ್ ರೋ ಥರ್ಡ್ ಕಾಲಮ್, ಥರ್ಡ್ ರೋ ಥರ್ಡ್ ಕಾಲಮ್, ಇವೆರಡು ಎಲಿಮೆಂಟು ಇಲ್ಲಿ ಚೇಂಜಸ್ ಆಗಿದೆ, ನೋಡ್ಕೊಳ್ಳಿ. ಎ ಬಿ ಸಿ ಮತ್ತು ಡಿ, ಹೌದಲ್ವಾ? 0 1 1 ಮತ್ತು 1 × 0 0. ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ ರೋನ ಹಾಗೆ ಬರ್ಕೋಬೇಕು. ಥರ್ಡ್ ರೋ 1ನ ಹಂಗೆ ರಿಮೇನ್ಸ್ ಕಾನ್ಸ್ಟೆಂಟ್, ಹೌದಲ್ವಾ? ಇವಾಗ ಇಲ್ಲಿರುವಂಥ ರೆಸ್ಪೆಕ್ಟೆಡ್ ರೋ 1 1 × 1 1. ಸೊ ಇಲ್ಲಿ ಚೇಂಜ್ ಆಗುತ್ತೆ 1 ಮತ್ತು 1, ಓಕೆನಾ? ಇಲ್ಲಿ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ 0 0 × 0 0, ಹೌದಲ್ವಾ? 0 × 0 0 × 1 0 0 × 0 0 ಆಯಿತು. ಆ್ಯಂಡ್ ದೆನ್ ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು? ನೆಕ್ಸ್ಟು R3 ರಿಲೇಷನ್ ಯಾವ ಥರ? ಎ ಆ್ಯಂಡ್ ದೆನ್ ಬಿ ಆ್ಯಂಡ್ ದೆನ್ ಸಿ ಆ್ಯಂಡ್ ದೆನ್ ಡಿ. ಅದೇ ರೀತಿಯಾಗಿ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಆ್ಯಂಡ್ ದೆನ್ ಡಿ, ಹೌದಲ್ವಾ? ನೆಕ್ಸ್ಟು ಈಗ ಇದು ನೋಡಿ, ಇಲ್ಲೇನು ಬರೆದಿದ್ದೀನಿ? ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಅದೇ ರೀತಿ ಥರ್ಡ್ ರೋ ನೆಕ್ಸ್ಟ್ ಥರ್ಡ್ ಕಾಲಮ್. ಇದನ್ನು ನಾವು ರೆಸ್ಪೆಕ್ಟೆಡ್ಡಾಗಿ ಬರೀಬೇಕು, ಹೌದಲ್ವಾ? ಈಗ ಏನು ನೋಡೋಣ? 0 ಅನ್ನುವಂಥ ಎಲಿಮೆಂಟ್ಸ್ನ ನಾವು 1 ಮಾಡಬೇಕು ಆದಷ್ಟು. ಎಷ್ಟೈತೆ? 1. ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ ಲಾಸ್ಟ್ ರೋ ಇದೆ, ಹೌದಲ್ವಾ? ಈಗ ಫಸ್ಟ್ ರೋಗೆ ಬರೋಣ. ಫಸ್ಟ್ ರೋದು ಎಲಿಮೆಂಟು, ಫಸ್ಟ್ ರೋ ಫಸ್ಟ್ ಕಾಲಮ್ದು ಎಲಿಮೆಂಟು 0 ಇದೆ. ಈ ರೆಸ್ಪೆಕ್ಟೆಡ್ ರೋ ಎಲಿಮೆಂಟು 1 ಇದೆ, ಹೌದಲ್ವಾ? 1 × 1 ಏನು? 1 × 1 1 ಆಗುತ್ತೆ. 1 × 1 1 ಆಗುತ್ತೆ. 1 × 1 1 ಆಗುತ್ತೆ. ಸೊ ಫಸ್ಟ್ ರೋ ಎಲಿಮೆಂಟಲ್ಲಿ ಇವೆರಡು ಝೀರೋಸು 1 ಆಗುತ್ತೆ. 1 1 1 ಆ್ಯಂಡ್ ದೆನ್ 1. ದೆನ್ ನೆಕ್ಸ್ಟು ಇಲ್ಲಿರುವಂತಹ ಸೆಕೆಂಡ್ ರೋ ಎಲಿಮೆಂಟ್ಗೆ ರೆಸ್ಪೆಕ್ಟೆಡ್ ಯಾವುದು? 1. ಯಾವ ಕಾಲಮ್ ಜೊತೆಗೆ? ಈ ಕಾಲಮ್ ಜೊತೆಗೆ 1. ಈ ರೋ ಜೊತೆಗೆ ಈ ಕಾಲಮ್, ಹೌದಲ್ವ? 1 × 1 1 1 × 1 1. ದೆನ್ ನೆಕ್ಸ್ಟ್ 1. ದೆನ್ 1 × 1 1. ಥರ್ಡ್ ರೋ ಹಾಗೆ ಬರ್ಕೊಳ್ಳಿ. ದೆನ್ ನೆಕ್ಸ್ಟು ಫೋರ್ತ್ ರೋ ಯಾವುದು? 0 ಇದೆ. ರೆಸ್ಪೆಕ್ಟೆಡ್ ಫೋರ್ತ್ ರೋ ಯಾವುದು? 0 ಇದೆ. ಈಗ ರೆಸ್ಪೆಕ್ಟೆಡ್ ಫೋರ್ತ್ ರೋ 0 ಇದೆ, ಆ್ಯಂಡ್ ದೆನ್ ಕಾಲಮ್ದು 0 ಇದೆ. ಇದ್ರ ರೆಸ್ಪೆಕ್ಟ್ ರೋ 1 ಇದೆ. 0 × 1 0 0 × 1 0 0 × 1 0. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ ಡೈರೆಕ್ಟೆಡ್ ಗ್ರಾಫ್. ಎ ಬಿ ಸಿ ಮತ್ತು ಡಿ, ಹೌದಲ್ವಾ? 0 1 1
ಮತ್ತು 1 ಇಂಟು 0 0. ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ ರೋನ ಹಾಗೆ ಬರ್ಕೋಬೇಕು. ಥರ್ಡ್ ರೋ 1ನ ಹಂಗೆ ರಿಮೇನ್ಸ್ ಕಾನ್ಸ್ಟೆಂಟ್ ಹೌದಲ್ವ. ಇವಾಗ ಇಲ್ಲಿರುವಂಥ ರೆಸ್ಪೆಕ್ಟೆಡ್ ರೋ 1 ಕ್ರಾಸ್ 1 1. ಸೊ ಇಲ್ಲಿ ಚೇಂಜ್ ಆಗುತ್ತೆ 1 ಮತ್ತು 1. ಓಕೆನಾ. ಇಲ್ಲಿ ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ 0 ಕ್ರಾಸ್ 0 0 ಹೌದಲ್ವಾ. 0 ಕ್ರಾಸ್ 0 0 ಕ್ರಾಸ್ 1 0 ಕ್ರಾಸ್ 0 0 ಆಯಿತು. ಆ್ಯಂಡ್ ದೆನ್ ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು, ನೆಕ್ಸ್ಟು R3 ರಿಲೇಷನ್ ಯಾವ ಥರ, A ಆ್ಯಂಡ್ ದೆನ್ B ಆ್ಯಂಡ್ ದೆನ್ C ಆ್ಯಂಡ್ ದೆನ್ D. ಅದೇ ರೀತಿಯಾಗಿ ಇಲ್ಲಿ A ಮತ್ತು B ಮತ್ತು C ಆ್ಯಂಡ್ ದೆನ್ D ಹೌದಲ್ವಾ. ನೆಕ್ಸ್ಟು ಈಗ ಇದನ್ನು ನೋಡಿ, ಇಲ್ಲೇನು ಬರೆದಿದ್ದೀನಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಅದೇ ರೀತಿ ಥರ್ಡ್ ರೋ ನೆಕ್ಸ್ಟ್ ಥರ್ಡ್ ಕಾಲಮ್. ಇದನ್ನು ನಾವು ರೆಸ್ಪೆಕ್ಟೆಡ್ಡಾಗಿ ಬರೀಬೇಕು ಹೌದಲ್ವಾ. ಈಗ ಏನು ನೋಡೋಣ, 0 ಅನ್ನುವಂಥ ಎಲಿಮೆಂಟ್ಸ್ನ ನಾವು 1 ಮಾಡಬೇಕು ಆದಷ್ಟು. ಎಷ್ಟೈತೆ, ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ ಲಾಸ್ಟ್ ರೋ ಇದೆ ಹೌದಲ್ವಾ. ಈಗ ಫಸ್ಟ್ ರೋಗೆ ಬರೋಣ. ಫಸ್ಟ್ ರೋದು ಎಲಿಮೆಂಟು, ಫಸ್ಟ್ ರೋ ಫಸ್ಟ್ ಕಾಲಮ್ದು ಎಲಿಮೆಂಟು 0 ಇದೆ. ಈ ರೆಸ್ಪೆಕ್ಟೆಡ್ ರೋ ಎಲಿಮೆಂಟು 1 ಇದೆ ಹೌದಲ್ವಾ. 1 ಇಂಟು 1 ಏನು, 1 ಇಂಟು 1 1 ಆಗುತ್ತೆ, 1 ಇಂಟು 1 1 ಆಗುತ್ತೆ, 1 ಇಂಟು 1 1 ಆಗುತ್ತೆ. ಸೊ ಫಸ್ಟ್ ರೋ ಎಲಿಮೆಂಟಲ್ಲಿ ಇವೆರಡು ಝೀರೋಸು 1 ಆಗುತ್ತೆ, 1 1 1 ಆ್ಯಂಡ್ ದೆನ್ 1. ದೆನ್ ನೆಕ್ಸ್ಟು ಇಲ್ಲಿರುವಂತಹ ಸೆಕೆಂಡ್ ರೋ ಎಲಿಮೆಂಟ್ಗೆ ರೆಸ್ಪೆಕ್ಟೆಡ್ ಯಾವುದು 1. ಯಾವ ಕಾಲಮ್ ಜೊತೆಗೆ, ಈ ಕಾಲಮ್ ಜೊತೆಗೆ 1, ಈ ರೋ ಜೊತೆಗೆ ಈ ಕಾಲಮ್ ಹೌದಲ್ವ. 1 ಕ್ರಾಸ್ 1 1, 1 ಕ್ರಾಸ್ 1 1. ದೆನ್ ನೆಕ್ಸ್ಟ್ 1, ದೆನ್ 1 ಕ್ರಾಸ್ 1 1. ಥರ್ಡ್ ರೋ ಹಾಗೆ ಬರ್ಕೊಳ್ಳಿ. ದೆನ್ ನೆಕ್ಸ್ಟು ಫೋರ್ತ್ ರೋ ಯಾವುದು 0 ಇದೆ, ರೆಸ್ಪೆಕ್ಟೆಡ್ ಫೋರ್ತ್ ರೋ ಯಾವುದು 0 ಇದೆ. ಈಗ ರೆಸ್ಪೆಕ್ಟೆಡ್ ಫೋರ್ತ್ ರೋ 0 ಇದೆ ಆ್ಯಂಡ್ ದೆನ್ ಕಾಲಮ್ದು 0 ಇದೆ, ಇದ್ರ ರೆಸ್ಪೆಕ್ಟ್ ರೋ 1 ಇದೆ. 0 ಕ್ರಾಸ್ 1 0, 0 ಕ್ರಾಸ್ 1 0, 0 ಕ್ರಾಸ್ 1 0. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದಿಸ್ directed graph.